ಬಡತನದಿಂದ ನಾನು ಸಾಕಷ್ಟು ಆಸ್ತಿ ಹಣ ಗಳಿಸಿದ್ದಾಯ್ತು. ಇನ್ನೇನಿದ್ರು ಹೆಣ್ಣಿನ ಸುಖ ಪಡೆಯುವುದೊಂದೇ ನನ್ನ ಗುರಿ. ಓ ಶಕ್ತಿ ಅಂಟಿ ಕಾವೇರಿ ಕಡಿಮೆ ಬರ್ತಾ ಇದ್ದಾಳೆ. ಬರಲಿ ಇಲ್ಲು ಕಾವೇರಿ. ಯಾಕೆ ನಿಲ್ಬೇಕು? ಮಾತನಾಡೋದು ಕಾವೇರಿ. ಯಾರೊಂದಿಗೆ? ವಾ ಇದೊಳ್ಳೆ ಪ್ರಶ್ನೆ. ಮತ್ತಾರಿದ್ದಾರೆ ಇಲ್ಲಿ ಬಿಟ್ರೆ? ನಿನ್ನೊಂದಿಗೇನೆ. ನನ್ನೊಂದಿಗ? ಅದರ ಅವಶ್ಯಕತೆ ನನಗಿಲ್ಲ. ಆದ್ರೆ ನನಗಿದೆಯಲ್ಲ. ನೋಡು, ವಿನಾಕಾರಣ ನನಗೆ ತೊಂದರೆ ಕೊಡುತ್ತದೆ. ಅದೇನಂತ ವಿಷಯವನ್ನ ಹೇಳಿ. ನೋಡ್ ಕಾವೇರಿ, ನನ್ ಬಳಿ ಹಣ ಇದೆ. ಇದನ್ನರಿತು ನೀನ್ ನನ್ ಜೊತೆ ಸೇರಿದ್ರೆ ಆ ಹಣ ನಿನ್ನದಾಗುತ್ತದೆ. ನಿನ್ನ ಹಣ ತೆಗೆದುಕೊಂಡು ಹೋಗು, ಹೆಣಕ್ಕೆ ಹಾಕು. ನೋಡು, ಹೆಣ್ಣಾದವಳಿಗೆ ಮಾನ ಮುಖ್ಯ. ಮಾನಕ್ಕೆ ಸರಿ ಸಾಟಿಯಾದದು ಈ ಪ್ರಪಂಚದಲ್ಲಿ ಯಾವುದು ಇಲ್ಲ. ಬಾಯಿ ಮಾತಲ್ಲಿ ಮಾನದ ಬಗ್ಗೆ ಮಾತನಾಡಿ ಕತ್ತಲಾದರೆ ಸಾಕು ಹಣಕ್ಕಾಗಿ ಸರಗನ್ನು ಹಾಸುವ ನಿನ್ನಂತ ಸೋಗಲಾಡಿಯರನ್ನು ನಾನು ಬಹಳಷ್ಟು ಜನರನ್ನು ಕಂಡಿದ್ದೇನೆ. ಮುತ್ತುರಾಜ್, ಬಾಯಿ ಬಿಗಿ ಹಿಡಿದು ಮಾತನಾಡು. ಕತ್ತಲಲ್ಲಿ ಕಂಡ ಹೆಣ್ಣಿಗೆ ನನ್ನನ್ನು ಹೋಲಿಸಿ ಮಾತನಾಡಬೇಡು. ಇವಳು ಕಾವೇರಿ ಬೆಂಕಿಯಷ್ಟೇ ಪವಿತ್ರಳು. ಇವಳು ಬೆಂಕಿ, ಮಾತಿನಲ್ಲಿ ಬೆಂಕಿ, ನಡತೆಯಲ್ಲಿ ಬೆಂಕಿ, ಬದುಕಿನಲ್ಲಿ ಬೆಂಕಿ. ಗಂಡನ ಕಣ್ಣಿಗೆ ಮಣ್ಣೆರಚಿ ಗಂಡನಿಗೆ ತಂಪು ನೀಡುವ ನಿನ್ನಂತ ಬೆಂಕಿ ಹೆಣ್ಣಿಗಳನ್ನು ಬಹಳಷ್ಟು ನೋಡುತ್ತೇನೆ ಈ ಸಮಾಜದಲ್ಲಿ. ಬಾಯಿ ಬಿಚ್ಚಲೆ ದುರಾತ್ಮ. ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಿ ದೃಷ್ಟಿಯಿಂದ ನೋಡ್ತಾ ಇದೆಯಲ್ಲ. ನೀನು ಒಂದು ಹೆಣ್ಣ ಜನ್ಮ ಪಡೆದಿದ್ದೀಯ ಅಂತ ಅದನ್ನು ಮೊದಲು ತಿಳಿದುಕೊಂಡು ಮಾತಾಡು. ತಾಯಿ ಜನ್ಮ ಕೊಟ್ಟಿರೋಳು ನೀನು, ಆದರೆ ಗಂಡ ಹೆಣ್ಣಿನ ಸಮ್ಮಿಲನದಿಂದ ತಾನೇ ನಾನು ಹುಟ್ಟಿರೋದು. ಗಂಡು ಹೆಣ್ಣಿನ ಸಮ್ಮಿಲನದಿಂದ ಆಗಿರಬಹುದು, ಆದ್ರೆ ಅವರಿಬ್ರು ಸಪ್ತಪದಿ ತುಳಿದು ಸಂಸಾರಕ್ಕೆ ಕಾಲಿಟ್ಟವರಾಗಿರುತ್ತಾರೆ. ನಿನ್ನಂತ ಕಂಡ ಹೆಣ್ಣಿನ ಹಿಂದೆ ತಿರುಗಿ ಅಲ್ವೋ? ಕಂಡ ಹೆಣ್ಣು ಕಾವೇರಿ, ಸುಖ ಪಡೆಯಲು ಯಾವ ಹೆಣ್ಣಾದ್ರೇನು? ನೋಡ್ ಕಾವೇರಿ, ಮಾತನಾಡೋದು ಅರ್ಥ ಇಲ್ಲ. ಸುಮ್ನೆ ಬಂದು ಒಂದಾಗು. ಹೋಗಲೇ ಮುಟ್ಟಾಳ, ನೀನು ಕರೆದಾಕ್ಷಣ ಬಂದು ಮಲಗೋದಕ್ಕೆ ನಾನೇನು ದಾರಿ ಬಿಟ್ಟ ಹೆಣ್ಣಲ್ವೋ? ನೀನು ದಾರಿ ಬಿಟ್ಟಿದ್ಯಾ ಅಂತ ಯಾರು ಹೇಳಿದ್ರು? ನೀನು ನಿನ್ನ ದಾರಿಯಲ್ಲಿ, ಆದ್ರೆ ಸ್ವಲ್ಪ ಹೊತ್ತು ನನ್ನ ದಾರಿಗೂ ಬಂತು. ನಿನಗೆ ಸುಖ ಬೇಕಂದ್ರೆ ಯಾವ್ದಾದ್ರೂ ಒಂದು ಹುಡುಗಿಯನ್ನ ನೋಡಿ ಮದ್ವೆ ಆಗು. ಪರಸ್ತ್ರೀಯರ ಹೆಣ್ಣಿನ ಜೊತೆ ಬಂದು ಕಾವ ಭಿಕ್ಷೆ ಬೇಡಬೇಡವು. ನೋಡ್ ಕಾವೇರಿ, ನನ್ ಮಾತಿಗೆ ಎದುರು ಉತ್ತರ ಕೊಡ್ತಾ ಬಂದ್ರೆ ನಿನ್ ಗತಿ ಏನಾಗುತ್ತದೆ ಎಂದು ಗೊತ್ತಾ ನಿನ್ಗೆ? ಏನಾಗುತ್ತೆ? ಕಾಣಕ್ಕೆ ಸಿಕ್ಕ ಮೀನಿನಂತಾಗುತ್ತದೆ ನಿನ್ನ ಪರಿಸ್ಥಿತಿ. ಈ ರೀತಿ ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡು. ನೋಡು, ಪರಸ್ತ್ರೀಯರ ಹೆಣ್ಣನ ಅಕ್ಕ ತಂಗಿ ಸಮಾಧಾನ ತಿಳಿದುಕೊಂಡು ಮಾತಾಡು. ತಂಗಿ, ನಾನು ಮಾಡುವ ಪಾಪ ಕಂಡು ಆ ಭಗವಂತ ನನಗೆ ಅಕ್ಕ ತಂಗಿಯರನ್ನೇ ಕೊಟ್ಟಿಲ್ಲ. ಕಾವೇರಿ, ನಾ ಇಷ್ಟಪಟ್ಟ ಹೆಣ್ಣು ಸೇರುವಳು ಸುಡುಗಾಡದ್ ಮಣ್ಣು. ಮಾಡ್ಬೇಡ, ನಿನ್ನ ಕೈ ಮುಗಿದು ಕೇಳ್ಬೋದು, ಕೈ ಬಿಟ್ಟು ನನ್ನನ್ನು ಬಿಟ್ಬಿಡು. ಕಾವೇರಿ, ಕಬ್ಬಿಣವನ್ನು ಕಾಸದೆ ಬಗ್ಗಿಸಲು ಹೋದರೆ ಅದು ಬಗ್ಗುವುದಿಲ್ಲ. ಅಂತೆಯೇ ನಾನೀಗ ನಿನ್ ಮೈ ಮೇಲೆ ಬೀಳ್ದಿದ್ರೆ ನೀನ್ ನನ್ನ ಸೆನ ಕೇಳ್ತಾ ಇದ್ದೀನ. ನಿಮ್ಮ ಮಾತು ನಿಜ. ನನಗೆ ಏನ್ ಮಾಡ್ಬೇಕಂತ ಹೇಳಿ. ಹೆಚ್ಚಿನದೇನೋ ಬೇಡ ಕಾವೇರಿ. ನಿನ್ನ ಕೋಗಿಲೆ ಕಂಠದಿಂದ ಹಾಡಿ ನವಿಲಿನಂತೆ ನಟಿಸಿ ಸ್ವಲ್ಪ ಹೊತ್ತು ನನಗೆ ಸಂತೋಷ ನೀಡು. ಅಯ್ಯೋ ದೇವ್ರೆ, ಈಗ ಏನ್ ಮಾಡ್ಲಿ? ನನ್ನ ಶೀಲ ಉಳಿಸ್ಕೋಬೇಕಂದ್ರೆ ಇವನು ಹೇಳಿದಂತೆ ನಾನು ಕೇಳಲೇಬೇಕು. ಏನು ವಿಚಾರ ಮಾಡ್ತಿದ್ಯಾ ಕಾವೇರಿ? ಏನಿಲ್ಲ, ಯಾವ ಹಾಡು ಹಾಡೋದು ಅಂತ ವಿಚಾರ ಮಾಡ್ತಾ ಇದ್ದೆ. ಯಾವ ಹಾಡಾದ್ರೇನು? ಒಟ್ನಲ್ಲಿ ನೀನೀಗ ನನ್ನ ಜೊತೆ ಆಡ್ತೀನಿ. ಸರಿ, ಆಯ್ತು, ಹಾಡ್ತೀನಿ.
ಆ ಚಂದ್ರನಾರವನ ಭೂತಾಯಿಸುಗಾರ ನಮ್ಮಿಬ್ಬರ ಮಾರಾಟಿನೋಸಗಾರ ನೀ ನನಗೆ ನಿನಗೆ ಜೀವನ ನಗುತ್ತಲಿದೆ ಅವಳ ಭಕ್ತನು ಕಡಲ ಹಳೆಯನು ನಿನಗೆ ತರುವೆನು ಸೇರಿದ್ದನು ಮುತ್ತಲ್ಲಿ ಮನೆಯ ಕಟ್ಟುವೆನು ಮುಗಿಲ ಮಂಚಲಿ ಅಂದಿರಿಸಿರೀಗ ಹಚ್ಚುವೆನು ಬೆಳ್ಳಿಯ ಕಡಲಿ ಸೂರ್ಯ ನಮ್ದ ಕಿರಣ ಬೆಳ್ಳಿರಗಲಿ ಸೂರ್ಯ ನಮ್ದ ಕಿರಣ ಆ ಚಂದ್ರನಾರವನ ಭೂತಾಯಿರುಗಾರ ನಮ್ಮಿಬ್ಬರ ಈ ಮಿಲನ ಕಾರಾಡಿನೋಸಗಾರ ನೀ ನನಗೆ ನಿನಗೆ ಜೀವನ ನಗುತ್ತಲಿದೆ ಆಸೆ ಪಡುವ ಮನುಷ್ಯನಾದರೂ ಮನಸ್ಸಿಲ್ಲದ ಹೆಣ್ಣನ ಶಿಲಕ್ಕಿರುವಷ್ಟು ಏನಿದ್ದರೂ ಹಾಡಿ ಆನಂದಿಸುವುದು ಈ ಮುದ್ದು ರಾಜ್ನ ಜಾಯಮಾನ